ನಾನು ಮಾಡಿದಂಥ ಕಾರ್ಯಗಳು ಆ ಸರ್ವಿಸ್ ಮುಂದೆ ಏನೇನೂ ಅಲ್ಲ. ನಿಜವಾಗಿ ಹೇಳ್ಬೇಕಂತಂದ್ರೆ ಇವತ್ತು ನಾನು ಪರ್ಸನಲಿ ಇವತ್ತು ನನ್ನ ಬಗ್ಗೆ ಹಂಚ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಯಾವುದೇ ಮೋಟಿವೇಶನ್ಗಳನ್ನ ಹೇಳಂಗಿಲ್ಲ. ನನ್ನ ಬಗ್ಗೆ ಹೇಳ್ಕೊಳ್ಬೇಕು ಅಂತಂದ್ರೆ ನಾನೊಬ್ಬ ಗಾರೆ ಕೆಲಸ ಮಾಡುವಂಥ ಒಬ್ಬ ಮಿಸ್ತ್ರಿಯ ಮಗ. ಮನೆಯ ಪರಿಸ್ಥಿತಿಗಳು ನಮ್ಮನ್ನ ಏನಾದರೂ ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕು, ಯಾವುದಾದ್ರೂ ಒಂದು ಹಂತದಲ್ಲಿ ಬಂದು ನಾವು ನಿಲ್ಬೇಕು ಅಂದಾಗಲೇ ನಮ್ಮ ಮನೆಗೆ, ನಮ್ಮ ತಂದೆ ತಾಯಿಯವರಿಗೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಡ್ಲಿಕ್ಕೆ ಸಾಧ್ಯ. ಅಂತಹ ಸಂದರ್ಭದೊಳಗೆ ನಾವು ಕೆಲಸವನ್ನು ಹುಡುಕ್ತಿರ್ಬೇಕಾದ್ರೆ ಫಸ್ಟ್ ತಲೆಯೊಳಗೆ ಬಂದಿದ್ದು ಮಿಲಿಟರಿ ಅನ್ನುವಂಥದ್ದು. ಯಾಕಂದರೆ ಇವತ್ತು ದೇಶ ಕಾಯಲಿಕ್ಕೆ ಒಬ್ಬ ಮನೆಯ ಮಗನನ್ನು ಕಳಿಸಿಕೊಡುವಂತಹ ತಂದೆ ತಾಯಿಗಳ ಏನು ತ್ಯಾಗ ಇದೆಯಲ್ಲ, ಆ ಸೈನಿಕನ ತ್ಯಾಗಕ್ಕಿಂತಲೂ ಆ ತ್ಯಾಗ ಭಾಳ ದೊಡ್ಡದು. ಯಾಕಂದರೆ ಒಬ್ಬನೇ ಒಬ್ಬ ಗಂಡು ಮಗ ನಾನು ಯಾವಾಗ ಮಿಲಿಟರಿಲಿ ಸೆಲೆಕ್ಟ್ ಆದೆ ಅವಾಗ ನಾನು ಮನೆಗೆ ಬಂದು ಹೇಳಿದಾಗ ನಮ್ಮ ಮನೆಯವರು ಎಲ್ಲರೂ ಅಳೋದು ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತಲ್ಲ, ನನ್ನ ಮಗನೂ ಒಬ್ಬ ದೇಶ ಕಾಯುವಂಥ ಸೈನಿಕನಾದ್ನಲ್ಲ ಅನ್ನುವಂಥ ಹೆಮ್ಮೆಯ ಕಣ್ಣೀರು. ನಾನು ಅವತ್ತೇ ಡಿಸೈಡ್ ಮಾಡಿದ್ದೆ, ಏನೂ ತಳಹದಿ ಇಲ್ಲದೆ, ಯಾವುದೇ ಬ್ಯಾಕ್ ಸಪೋರ್ಟ್ ಇಲ್ಲದೆ, ನನ್ನಂಥ ಒಬ್ಬ ಬಡ ಕುಟುಂಬದ ಒಬ್ಬ ವಿದ್ಯಾರ್ಥಿ ಒಬ್ಬ ಸೈನಿಕನಾಗ್ತಾನ, ಅದು ಯಾವುದೇ ರೀತಿಯ ಒಬ್ಬ ಯಾರ ಸಹಾಯವೂ ಇಲ್ಲದೆ ನಾನು ಆಗ್ತೀನಿ ಅಂತಂದ್ರೆ ನನ್ನ ರೀತಿ ಎಷ್ಟೋ ಜನ ಹುಡುಗರನ್ನು ಕೂಡ ನಾವು ತಯಾರು ಮಾಡ್ಬೋದು ಅನ್ನುವಂಥ ಫಸ್ಟ್ ನನ್ನ ತಲೆಯೊಳಗೆ ಅವತ್ತು ಬಂದಿತ್ತು. ಆ ಕಾರಣ 2 ತಿಂಗಳವರೆಗೂ ನಾನು 6 ತಿಂಗಳು ಇಲ್ಲೇ ಬೆಂಗಳೂರಲ್ಲೇ ನನ್ನ ಬೇಸಿಕ್ ಟ್ರೈನಿಂಗನ್ನು ಮುಗಿಸಿದ್ದು AIC ಸೆಂಟರಲ್ಲಿ. ಅದಾದ ನಂತರ ನಾನು ಫಸ್ಟ್ ಯೂನಿಟ್ ಜಾಮನಗರಕ್ಕೆ ಹೋದೆ, ಗುಜರಾತಿಗೆ ಪೋಸ್ಟೆಡ್ ಆದೆ. ಅವಾಗಿಂದ ನನ್ನ ಜರ್ನಿಯನ್ನು ನಾನು ಸ್ಟಾರ್ಟ್ ಮಾಡಿದೆ. ಈಗ ಒಂದು ಹಂತಕ್ಕೆ ಬಂದು ನಿಂತಿದ್ದೀನಿ. ಇನ್ನು ನನ್ನ ಪರಿಸ್ಥಿತಿಯೊಳಗೆ ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದಾರೋ ಅಥವಾ ನನ್ನ ರೀತಿ ಯಾರಾದರೂ ದೇಶ ಸೇವೆ ಮಾಡಬೇಕು ಅನ್ನೋದಕ್ಕಾಗಿ ಮಿಲಿಟರಿ ಸೇರ್ಕೊಳ್ಬೇಕು ಅಂತಿದ್ದಾರೋ ಅವರಿಗೆ ಏನಾದರೂ ನಾನು ಕೊಡುಗೆ ಕೊಡಬೇಕು, ಅವ್ರಿಗೆ ಏನಾದರೂ ನಾನು ಮಾಡಬೇಕು. ಯಾಕಂತಂದ್ರೆ ನಾವು ಮೊದಲು ನಮಗೆ ಗೈಡೆನ್ಸ್ ಕೊಡಬೇಕು ಅಂತಂದ್ರೆ ಯಾರೂ ಇರಲಿಲ್ಲ, ಅಂದರೆ ನೀವು ಈ ರೀತಿ ಮಾಡಬೇಕು ಅಂತಂದು. ಹಂಗಿರುವಾಗ ನನಗೆ ಗೊತ್ತಿದ್ದಷ್ಟು ವಿಷಯಗಳನ್ನು ನಾನು ಹೇಳಬೇಕು ಅನ್ನುವಂಥ ಒಂದು ಹುಡುಕಾಟದಲ್ಲಿದ್ದಾಗ ಯಾವ ರೀತಿ ಮಾಡಬೇಕು, ರಜೆಗೆ ಬಂದಾಗ ಒಂದು 4 ಜನರಿಗೆ ಹೇಳಿದ್ರೆ ಅದಷ್ಟು ತಲುಪುತ್ತಾ ಇಲ್ಲ, ಅದಕ್ಕೆ ಸಮಾಧಾನ ಆಗಲಿಲ್ಲ. ರಜೆಗೆ ಬಂದಾಗಲೂ ಕೂಡ ಮಲಗ್ತಿರ್ಲಿಲ್ಲ ಮನೇಲಿ, ಅದು ರೂಢಿ ಆಗ್ಬಿಟ್ಟಿತ್ತು. ಸರ್ಗೆ ಗೊತ್ತು, ಎಷ್ಟೆಲ್ಲ ಮಿಲಿಟ್ರಿಲಿ ಭದ್ರತಾ ಈ ಎಲ್ಲ ನಮ್ಮ ಗಡಿಗಳಲ್ಲಿ ಕೆಲಸ ಮಾಡಿ ಬಂದಿದ್ದಾರೋ ಅವರೆಲ್ಲರದ್ದು ಒಂದು ದಿನವೈಖರಿ ಆಗಿಬಿಡ್ತಿತ್ತು, ಕಾರ್ಯವೈಖರಿ. ಅಂದರೆ ಮುಂಜಾನೆ ಬೇಗ ಹೇಳೋದು ಅಂತ. ರಜೆಯಲ್ಲಿ ಬಂದರೂ ಕೂಡ ನನಗೆ ಜಾಸ್ತಿ ಹೊತ್ತು ಮಲಗ್ತಿರ್ಲಿಲ್ಲ. ಮುಂಜಾನೆ ನಾನು ಯಾವ ರೀತಿಯಲ್ಲಿ ಮಿಲಿಟ್ರಿ ಒಳಗಿದ್ದಾಗ ಹೇಳ್ತಿದ್ನೋ ಅದೇ ರೀತಿಯದ್ದು ನಮ್ಮ ಗ್ರೌಂಡಲ್ಲಿ ಯಾರೆಲ್ಲ ಹುಡುಗರು ಇರ್ತಿದ್ರು ಅವರಿಗೆಲ್ಲ ನಾನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ 1 ತಿಂಗಳ ರಜೆ ಏನು ಬಂದಿರ್ತಿದ್ನಲ್ಲ ಅವಾಗ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ರೇನಂದ್ರು, ಇಲ್ಲ ನೀ ಇದನ್ನು ಇನ್ನೊಂದು ಸ್ವಲ್ಪ ಹೆಚ್ಚಿನ ಮಟ್ಟದೊಳಗೆ ಬೆಳೆಸಬೇಕು, ಇನ್ನೊಂದು ಸ್ವಲ್ಪ ಹೆಚ್ಚಿನ ಮಟ್ಟದೊಳಗೆ ಇದನ್ನು ಒಯ್ಯಬೇಕು. ಕೇವಲ ನಮ್ಮ ಊರಿನ ಜನ ಅಲ್ಲ, ನಮ್ಮ ಜಿಲ್ಲೆಯವರು, ನಮ್ಮ ರಾಜ್ಯದವರು ಕೂಡ ನಿನ್ನ ಒಂದು ಸಲಹೆಗಳನ್ನು ತಗೊಳ್ಬೇಕು ಅಂತಂದಾಗ ನನಗೆ ಆಯ್ಕೆ ಮಾಡ್ಕೊಂಡಿದ್ದು ನಾನು ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು. ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದನ್ನು ಫೇಸ್ಬುಕ್ ಆಗಿರ್ಬೋದು, ಇವತ್ತು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ನಾವು ಯಾವುದಾವುದೋ ರೀತಿಯನ್ನು ಬಳಸ್ಕೊಳ್ತೀವಿ. ಬಟ್ ಅದನ್ನು ಒಳ್ಳೆಯ ರೀತಿಯಿಂದಲೂ ಯೂಸ್ ಮಾಡ್ಕೊಳ್ಬೋದು ಅನ್ನೋದು ಎಲ್ಲೋ ಒಂದು ಕಡೆ ತಲೆಯಲ್ಲಿ ಬಂದಿದ್ದರಿಂದ ನಾನು ಫಸ್ಟ್ಗೆ ರನ್ನಿಂಗ್ ಟಿಪ್ಸ್ಗಳನ್ನ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ ಇನ್ಸ್ಟಾಗ್ರಾಮ್ನಲ್ಲಿ. ಅದು ಎಲ್ಲ ಹುಡುಗರಿಗೂ ಎಲ್ಲೋ ಒಂದು ಕಡೆ ರೀಚ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲ ಕಡೆಗಳಲ್ಲಿಯೂ ನನ್ನ ಗುರುತಿಸಲಿಕ್ಕೆ ಸ್ಟಾರ್ಟ್ ಮಾಡಿದರು. ಎಷ್ಟೋ ಜನರಿಗೆ ಕೆಲವು ಗೊತ್ತಿಲ್ಲದ ವಿಷಯಗಳನ್ನು ನಾನಲ್ಲಿ ಹುಡುಕ ಬರೆದಿದ್ದಂಥ ಟೈಮಲ್ಲಿ ಕೇವಲ 8 ಜನ ಸೆಲೆಕ್ಟ್ ಆಗಿದ್ವಿ. 8 ಜನ ಸೆಲೆಕ್ಟ್ ಆಗಿದ್ವಿ. ಅದರಲ್ಲಿ ನಾನು ಯಾವುದೂ ಹೊರಗಡೆ ಕೋಚಿಂಗ್ ತೊಗೊಂಡಿರಲಿಲ್ಲ, ನಮ್ದು NCC ಇಲ್ಲ, ಯಾವುದೂ ಇಲ್ಲ, ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ. ನಾನು ಆಗಲೇ ಹೇಳಿದಾಗ ಜೀರೋದಿಂದ ಹೋದಂಥ ಹುಡುಗರು ಕೂಡ ನನ್ನ ರೀತಿ ಅಲ್ಲಿ ಹೋದಂಥ ಹುಡುಗರು ಕೂಡ ಸೆಲೆಕ್ಟ್ ಆಗಿ ಭಾರತೀಯ ಸೇನೆಯೊಳಗೆ ತಮ್ಮದೇ ಆದ ಒಂದು ವರ್ಚಸ್ಸನ್ನು, ಗೌರವವನ್ನು ಗಳಿಸ್ಕೊಂಡು ಹೊಂಟಾರಲ್ಲ, ಈ ರೀತಿ ಪ್ರತಿಯೊಬ್ಬರು ಮಾಡ್ಕೊಳ್ಬಹುದು ಅನ್ನುವಂಥ ನಂಬಿಕೆಯನ್ನು ಆ ಮಕ್ಕಳಲ್ಲಿ ತಂದಾಗ ಅವ್ರಿಗೂ ಕೂಡ ನಂಬಿಕೆ ಬಂತು. ನಾನು ಭರ್ತಿಯಾದಾಗ ನಮ್ಮ ಏರಿಯಾದಲ್ಲಿ ಕೇವಲ ಒಬ್ಬ ಸೀನಿಯರ್ ಇದ್ದ, ನಮಗಿಂತ ಈಗ 10 ಜನ ಅದ. ನಮ್ಮ ಕರೆಕ್ಟಾಗಿ ಎಣಿಕೆ ಮಾಡಿ ನೋಡಿದ್ರೆ 10ಕ್ಕಿಂತ ಹೆಚ್ಚು ಜನ ಆಗ್ತಾರ. ಭಾಳ ಅಂದ್ರೆ ಭಾಳ ಖುಷಿ ಅನಿಸ್ತದೆ. ಯಾಕಂದ್ರೆ ಅವರಿಗೆ ನನ್ನ ಸಹಕಾರ, ನನ್ನ ಸಲಹೆಗಳೇ ಅವರಿಗೆ ಹೆಲ್ಪ್ ಆಗಿದಾವ ಅಂತ ನಾ ಯಾವತ್ತೂ ಯಾರ ಹತ್ರನೂ ಜಂಪ ಹಚ್ಕೊಳ್ಳೋಂಗಿಲ್ಲ. ಎಲ್ಲೋ ಒಂದು ಕಡೆ ಅವರಿಗೆ ಆ ಒಂದು ಪಾಯಿಂಟ್ಗಳು ಅವ್ರ ರ್ಯಾಲಿಗೆ ಹೋದಾಗಾಯ್ತು ಅಥವಾ ಇನ್ಯಾರು ಬಂದು ಅವರಿಗೆ ಅಂಶಗಳನ್ನು ಒಡ್ಡಿದಾಗ ಹೌದು ಈ ರೀತಿ ನಡೆಯಂಗಿಲ್ಲ ಅನ್ನುವಂಥ ಸತ್ಯಾಸತ್ಯತೆಗಳು ಅವ್ರಿಗೆ ತಿಳಿದಾಗ ಅವರು ಅವರನ್ನು ರಿಜೆಕ್ಟ್ ಮಾಡಿದ್ರಲ್ಲ, ಅವತ್ತೇ ನಾನು ಗೆದ್ದೆ ಅನ್ನುವಂಥ ಭಾವನೆ ನನಗೆ. ಸಾಕಷ್ಟು ಕೇವಲ ಭಾರತೀಯ ಸೇನೆಗೆ ಸೇರ್ಕೊಳ್ಳುವಂಥ ಹುಡುಗರಿಗೆ ಅಷ್ಟೇ ಅಲ್ಲದೆ ನನ್ನ ಕಣ್ಮುಂದೆ ಕಂಡಂತಹ ಸಾಕಷ್ಟು ವಿಷಯಗಳ ಬಗ್ಗೆ ನಾನು ಮಾತಾಡ್ತಿದ್ದೆ. ಯಾವುದಾದ್ರೂ ತಪ್ಪು ಕಾಣ್ತು ಅಂತಂದ್ರೆ ಅಲ್ಲಿ ಸುಮ್ಮನಿರ್ಲಿಕ್ಕೆ ಆಗ್ತಿರ್ಲಿಲ್ಲ. ಆ ವಿಷಯಗಳನ್ನು ತಗೊಂಡು ಮಾತಾಡಬೇಕು ಅಂತ ಅನಿಸ್ತಿತ್ತು, ಅದರ ಬಗ್ಗೆ ತಿಳುವಳಿಕೆಯನ್ನು ಹೇಳಬೇಕು ಅಂತ ಅನಿಸ್ತಿತ್ತು. ಇದೇ ಬೆಂಗಳೂರಿನ ಒಬ್ಬ ಜನೀಶ್ ಅನ್ನುವಂಥ ಒಬ್ಬ ಹುಡುಗ ಬೆನ್ನು ಹುರಿಯ ಒಂದು ಯಾವುದೋ ಒಂದು ಸಮಸ್ಯೆಯಿಂದಾಗಿ ಅವ್ರ ತಂದೆ ತಾಯಿ ಅಳ್ತಿದ್ರು. ಒಂದು ವಿಷಯ ಅವರು ಟಿವಿನಲ್ಲಿ ಅವ್ರ ಪ್ರಸಾರ ಆಗ್ತಿತ್ತು. ಅವತ್ತು 2 ತಂದೆ ತಾಯಿಗಳು ಕಣ್ಣೀರಾಗ್ತಿದ್ರು.
ನನ್ನ ಜೀವಮಾನದ ನನ್ನ ಸೋಷಿಯಲ್ ಮೀಡಿಯಾ ಒಂದು ಜರ್ನಿಯ ಒಂದು ಬೆಸ್ಟ್ ಮೂಮೆಂಟ್ ಅಂತ ಅದನ್ನ ಹೇಳ್ಕೊಳ್ಳೋದಂದ್ರೆ ಬಹಳ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಅವಾಗ ಅವರಿಗೆ ನಾವು ಆ ಹುಡುಗನ ಬಗ್ಗೆ ನಾನು ಒಂದು ಜಸ್ಟ್ ಒಂದು 30 ನಿಮಿಷದ ಒಂದು ವಿಡಿಯೋ ಮಾಡಿದ್ದೆ. ಒಂದು ಹುಡುಗನನ್ನ ಬದುಕಿಸಲಿಕ್ಕೆ ಕೇವಲ ಎಲ್ಲ ನಮ್ಮ ಭಾರತೀಯರು, ನಮ್ಮ ಕರ್ನಾಟಕದ ಜನ 10 ರೂಪಾಯಿ ನಾವು ಅವರಿಗೆ ದಾನ ಮಾಡಿದ್ರೆ, ಆ ಹುಡುಗನಿಗೆ 16 ಕೋಟಿ ರೂಪಾಯಿ 16 ಕೋಟಿ ರೂಪಾಯಿಗಳನ್ನು ಕೊಡಿಸೋದು ಬಹಳ ದಿನ ಆಗಂಗಿಲ್ಲ. ಆ ಬಾಲಕನ ಜೀವದ ಮುಂದೆ 16 ಕೋಟಿ ರೂಪಾಯಿ ದೊಡ್ಡದಲ್ಲ ಅಂತಂದಾಗ, ಮುಂಜಾನೆ ಮಾಡಿ ಮಧ್ಯಾಹ್ನ ಮಾಡಿ ಹಾಕಿದಂಥ ವಿಡಿಯೋ ಸಾಯಂಕಾಲನೂ ಕೂಡ ಪೂರ್ತಿ ಕರ್ನಾಟಕ ತುಂಬೆಲ್ಲ ಹೋಗ್ಬಿಟ್ಟಿತ್ತು. ಆ ತಂದೆ ತಾಯಿಗಳು ಇವ್ರು ಯಾರು ಅಂತೇಳಿ ನಾನು ನೋಡ್ಕೊಳತ್ತಿದ್ದೆ. ಅಂದ್ರೆ ನನ್ನ ಮಗನ ಬಗ್ಗೆ ಮಾತಾಡಿರಲ್ಲ ಅಂತೇಳಿ. ಅವಾಗ ಅವರಿಗೆ ಅಲ್ಲಿ ಯಾರೋ ಒಂದು ಕಡೆ ನನ್ನ ನಂಬರ್ ಕೊಟ್ಟು ಅವ್ರ ಜೊತೆ ನಾನು ಮಾತಾಡಿದಾಗ ನನಗೆ ಅವತ್ತು ಅನಿಸ್ತು, ಹೌದಪ್ಪ ಈ ರೀತಿ ನಾವು ಈ ಸೋಷಿಯಲ್ ಮೀಡಿಯಾಗಳನ್ನು ಯೂಸ್ ಯಾಕೆ ಮಾಡ್ಕೋಬಾರ್ದು ಅನ್ನುವಂಥ ಭಾವ ಹುಟ್ಟಿದಾಗ ಆ ತಂದೆ ತಾಯಿಗಳು ನನ್ನ ಮುಂದೆ ಹಾಕಿದ ಕಣ್ಣೀರನ್ನು ಕೇಳಿ, ಕಣ್ಣೀರನ್ನು ನೋಡಿ ನನಗೆ ಭಾಳ ಮನಸ್ಸಿಗೆ ನೋವು ಕೂಡ ಆಯಿತು, ಖುಷಿ. ಸಾಕಷ್ಟು ವಿಷಯಗಳ ಬಗ್ಗೆ ನಾನು ಮಾಡಿದಂಥ ಕೆಲವೊಂದು ಸಾಕಷ್ಟು ವಿಡಿಯೋಗಳು ನಮ್ಮ ವಾರ್ತಾ ವಾಹಿನಿಗಳಲ್ಲಿಯೂ ಕೂಡ ಪ್ರಸಾರವಾದಾಗ ಭಾಳ ಹೆಮ್ಮೆ ಅನಿಸ್ತು. ಯಾಕಂದ್ರೆ ಇವತ್ತು ನಾವು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಬೇಕು ಅಂತಂದ್ರೆ 2 ರೀತಿಯ ದಾರಿಗಳು, ಒಂದು ಕೆಟ್ಟ ರೀತಿಯೊಳಗೆ, ಒಂದು ಒಳ್ಳೆಯ ರೀತಿಯೊಳಗೆ. ಅದರೊಳಗೆ ಒಳ್ಳೆಯ ಉದ್ದೇಶಗಳನ್ನು ಇಟ್ಕೊಂಡು ನೀವು ಎಲ್ಲ ಜನರಿಗೂ ನಿಮ್ಮನ್ನು ನೀವು ಪರ್ಚೇಸ್ಕೊಳ್ತೀರಿ ಅಂತಂದಾಗ ಅದರೊಳಗಿರುವಂಥ ಖುಷಿನೇ ಬೇರೆ ಲೆವೆಲ್ಗೆ ಕರ್ಕೊಂಡು ಹೋಗ್ತೈತಿ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನೇ ಅಂತ ಹೇಳಿ ತಿಳ್ಕೊಳಕ್ಕೆ. ಇನ್ನು ಇದು ಒಂದು ಪಾರ್ಟ್ ಆಯ್ತು. ದೋಸ್ತರ ಕಡೆ ಹೋಗಿ ಕೈ ಹೊಡ್ಬೇಕು ಅವ್ರಿಗೂ ಸಂಬಂಧಿಕರ ಕಡೆ ಹೋಗಬಾರ್ದು ಅನ್ನುವಂಥದ್ದನ್ನ ನನ್ನ ಜೀವನದೊಳಗೂ ನಾನು ಅದನ್ನು ಅನುಭವಿಸಿದ್ದೀನಿ. ಹೀಗಾಗಿ ಅವರನ್ನ ನಾನು ನಮ್ಮ ತಂದೆಯವರನ್ನ ಕಳ್ಕೊಂಡಾಗ ಬಹಳಷ್ಟು ನನ್ನ ಜೀವನವೇ ಚೇಂಜ್ ಆಗ್ತಿತ್ತು, ನನ್ನ ಮನೋಸ್ಥಿತಿಗಳೇ ಚೇಂಜ್ ಆಗ್ತು. ಅದಾದ ನಂತರ ನಮ್ಮ ತಂದೆಯವರಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಸಾಕಷ್ಟು ನಾನು ಫ್ಯಾಮಿಲಿ ಜೊತೆ ಬೆರೆಯಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮೊದಲಿಂದಲೂ ಇರ್ತಿದೆ. ಬಟ್ ಈಗೆಲ್ಲ ನಮ್ಮ ತಾಯಿಯವರಿಗೆ ಒಂದು ಸೈಡ್ ಪತಿ ಅಂತ, ಒಂದು ಸೈಡ್ ಮಗ ಅಂತ, ಒಂದು ಸೈಡ್ ಎಲ್ಲನೂ ನಾನೇ ಆಗ್ಬೇಕಾಗಿತ್ತು. ಹಿಂಗಾಗಿ ಆ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿ ಒಂದು ಹಂತಕ್ಕೆ ಬಂದಾಗ, ಮದುವೆ ಅನ್ನುವಂಥ ವಿಚಾರ ಬಂದಾಗ ಸಾಕಷ್ಟು ಗೊಂದಲಗಳಿತ್ತು. ನಾನು ಎಲ್ಲಿ ಮದುವೆ ಆಗ್ಬೇಕು ಅಂತಂದ್ರೆ ನಮ್ಮ ತಾಯಿಯವ್ರನ್ನ ಚೆನ್ನಾಗಿ ನೋಡ್ಕೊಳಕ್ಕಾಗುತ್ತೋ ಇತ್ತು, ನಮ್ಮ ತಂಗಿರ ಎಜುಕೇಶನ್ಗೆ ಏನಾದರೂ ಅಡ್ಡಿ ಆಗ್ಬೋದಾ ಅಂತಂದಾಗ, ನಮ್ಮ ಉತ್ತರ ಕರ್ನಾಟಕ ಭಾಗದ ಕಡೆ ಎಲ್ಲ ಹೆಂಗೈತಿ, ರಿಲೇಷನ್ ಒಳಗೆ ಮದುವೆಗಳು ಜಾಸ್ತಿ ಆಯ್ತು. ಅತ್ತೆ ಮಾವ ಮಗಳನ್ನ ಮದುವೆ ಮಾಡ್ಕೊಳ್ಳೋದು. ಹಿಂಗಿದ್ದಾಗ ನಮ್ಮ ರಿಲೇಟಿವ್ಸೇ ಆಗ್ಬೇಕು. ಹಿಂಗೆಲ್ಲ ನೋಡಿದಾಗ ಇವರು ಫೈನಲಿ ನಾವು ಒಪ್ಕೊಂಡೆ, ಆಯ್ತು ನಾನು ಮದುವೆ ಆಗ್ತೀನಿ ಅಂತೇಳಿ. ಇವ್ರು ನಮ್ಮ ಲೈಫ್ ಬಗ್ಗೆ ನಾನು ಹೇಳ್ಕೊಂಡೆ, ಅವ್ರ ಬಗ್ಗೆ ನಾನು ತಿಳ್ಕೊಂಡೆ. ಎಲ್ಲ ರೀತಿಯಾಗಿ ಓಕೆ ಆದ್ಮೇಲೆ ನಾನು ಅವರಿಗೆ ಮದುವೆನ ಮಾಡ್ಕೊಂಡೆ. ಬಟ್ ಎಲ್ಲರ ಥರ ಮದುವೆನ ಮಾಡ್ಕೊಳ್ಬಾರ್ದು. ನಮ್ಮ ಜೀವನದೊಳಗೆ ನಾವು ಇನ್ನೊಬ್ಬರಿಗೆ ಆದರ್ಶವಾಗಿ ಕಾಣಬೇಕು, ಇನ್ನೊಬ್ಬರಿಗೆ ಮಾದರಿಯಾಗಿ ನಾವು ಬದುಕಬೇಕು ಅಂತಂದಾಗ ಎಲ್ಲಾದರೂ ಒಂದು ಕಡೆ ನಾವು ವಿಶೇಷವಾಗಿ ಮಾಡ್ಕೊಳ್ಬೇಕು ಅನ್ನೋಂಥದ್ದು ನಾನು ಮೊದಲಿಂದಲೂ ಮದುವೆಯ ಬಗ್ಗೆ ವಿಚಾರ ಇಲ್ಲದೇ ಇರುವಾಗಿನಿಂದನೂ ನಾನು ಆ ರೀತಿ ಯೋಚನೆ ಮಾಡಿ ಇಟ್ಕೊಂಡಿದ್ದೆ. ಎಲ್ಲರೂ ಮದುವೆಗೆ MLA ಕರೀತಾರೆ, MP ಕರೀತಾರೆ ತಮ್ಮ ವರ್ಚಸ್ಸನ್ನು ತೋರಿಸ್ಕೊಳ್ಳೋಕೆ. ನಾನು ಮದುವೆ ಪತ್ರದೊಳಗೆ ಹಾಕ್ಸಿದ್ದೆ, ಯಾವುದೇ ರಾಜಕಾರಣಿಗಳು ನನ್ನ ಮದುವೆ ಬರಕ್ಕೆ ಹೋಗ್ತಾರೆ. ಅದಾದಮೇಲೆ ನನ್ನ ಜೀವನದ ಮುಖ್ಯ ಗುರಿ ಏನಾಗಿತ್ತು ಅಂತಂದ್ರೆ, ಇವತ್ತು ನಾವು ನಮ್ಮ ಸಮಾಜದ ಒಳಗೆ ಯಾವ ರೀತಿ ಕಟ್ಟಳೆಗಳು ಅದಾವ ಅಂತಂದ್ರೆ, ವಿಧವೆಯರನ್ನು ಯಾವುದೇ ಒಳ್ಳೆಯ ಕಾರ್ಯಕ್ರಮಗಳಿಗೆ ನಾವು ಕರೆಯೋದಿಲ್ಲ, ಅವ್ರ ಕೈಯಲ್ಲಿ ಆರತಿಯನ್ನು ಹಿಡ್ಸಂಗಿಲ್ಲ. ಈ ಪದ್ಧತಿಗಳು ಇನ್ನೂ ಕೂಡ ಅದಾವ, ಆದರೆ ಇದು ತಪ್ಪು. ಈ ವಿಷಯವನ್ನ ತಪ್ಪು ಅಂತೇಳಿ ನಾನು ಅದನ್ನ ಸಾಬೀತುಪಡಿಸಬೇಕಾದ್ರೆ ನನಗೆ ಯಾರು ಬೇಕು ಫಸ್ಟ್ ಅಂತಂದಾಗ, ಯಾರೆಲ್ಲ ಕಾರ್ಗಿಲ್ ಯುದ್ಧದಲ್ಲಿ ತಮ್ಮ ಪತಿಯನ್ನ, ತಮ್ಮ ಅರ್ಧ ಜೀವನವನ್ನೇ ಯಾರು ಬಲಿಯನ್ನಾಗಿ ಕೊಟ್ಟರ ಪತ್ನಿಯರು, ಅಂತಹ ವಿಧವೆಯರನ್ನ, ಅವರಿಗೆ ವಿಧವೆಯರನ್ನು ಆಗಿಲ್ಲ, ಆಕ್ಚುಲಿ ವೀರ ನಾರಿಯರು ಅಂತ ಕರೀತಾರೆ. ಅಂತ ವೀರ ನಾರಿಯರನ್ನ ನನ್ನ ಮದುವೆಗೆ ಕರೆಸಿ ಅವರಿಗೆ ಸನ್ಮಾನ ಮಾಡೋದರ ಮೂಲಕ ಅವರ ಕೈಯಾರೆ ಆಶೀರ್ವದಿಸಿದಂತಹ ಮಂಗಲ ಸೂತ್ರವನ್ನು ನಾನು ಹೆಂಡತಿಗೆ ಅವರಿಂದ ಆಶೀರ್ವದಿಸಿಕೊಂಡಂತಹ ಮಂಗಲ ಸೂತ್ರವನ್ನು ನನ್ನ ಹೆಂಡತಿಗೆ ಕಟ್ಟಬೇಕು ಅನ್ನುವಂಥ ಒಂದು ವಿಚಾರವನ್ನು ನಮ್ಮ ತಾಯಿ ಮುಂದೆ ನಾನು ಫಸ್ಟ್ ಹೇಳ್ಕೊಂಡಾಗ, ಒಂದು ಮಾತು ಕೂಡ ಅವರು ಬೇಡ, ಇದು ನಮ್ಮ ಸಮಾಜದ ವಿರುದ್ಧ ಅನ್ನುವಂಥ ಮಾತುಗಳು ಯಾವತ್ತೂ ಬರಲಿಲ್ಲ ಅವ್ರ ಕಡೆ. ನೀನು ಏನು ಮಾಡ್ತೀಯ ಅದು ಸರಿಯಾಗೇ ಇರುತ್ತೆ, ಮಾಡು ಅಂತ ಹೇಳಿ ನಾನು ತಟ್ಟಿದ್ರು. ಅದಾದ ಕಾರಣ ನಾನು ನಮ್ಮ ಬಾಗಲಕೋಟೆ ರಂಗಪ್ಪ ಆಲೂರು ಸರ್ನ, ಕ್ಯಾಪ್ಟನ್ ನವೀನ್ ನಾಗಪ್ಪ ಸರ್ನ, ನಮ್ಮ ಜಯರಾಮ್ ಸರ್ನ, ಪ್ರತಿಯೊಬ್ಬರಿಗೂ ನಮ್ಮ ಯಲಹಂಕದ ಏನಿದೆ ನನ್ನ ಕುಟುಂಬ ಇಲ್ಲ ಹೇಳಿದ್ರೆ ನಮ್ಮ ಮನೆಯ ಮಗ ಅಂತೇಳಿ, ನಮ್ಮ ಮನೆಯವರೆಲ್ಲ ನಾನು ಮೊದಲೇ ಹೇಳಾಗೆ ಒಬ್ಬನೇ ಮಗ ಇದ್ದಿದ್ದಕ್ಕಾಗಿ ಎಲ್ಲಾ ಕಾರ್ಯಕ್ರಮಗಳನ್ನು ನಾನೇ ಸೆಟ್ ಮಾಡ್ಕೊಳ್ಬೇಕಾಗಿತ್ತು, ಎಲ್ಲವನ್ನೂ ನಾನೇ ಮಾಡ್ಕೊಳ್ಬೇಕಾಗಿದ್ದರಿಂದ ಇಲ್ಲಿ ನನಗೆ ಬಂದು ಇನ್ವಿಟೇಷನ್ ಕೊಡೋಕ್ಕಾಗಲಿಲ್ಲ. ಆ ಕೆಲಸವನ್ನು ನಾನು ಹುಸೇನ್ ಅವ್ರ ಕಡೆಯಿಂದ ಮಾಡಿಸಿದೆ. ಪ್ರತಿಯೊಬ್ಬರಿಗೂ ಬಂದು ಇಲ್ಲಿ ಇನ್ವಿಟೇಷನ್ ಕೊಟ್ಟು ಅವ್ರು ಕರೆಸಿದ್ರು. ಬಹಳ ದೂರ ಇರೋ ಕಾರಣಕ್ಕಾಗಿ ಹಾಗೂ ಗುರುವಾರನೇ ಬುಧವಾರ ತರ್ತೀವಿ, ಹಿಂಗಾಗಿ ಇವತ್ತು ರಜಾ ದಿನ ಇರದೇ ಇರೋ ಕಾರಣಕ್ಕಾಗಿ ಮದುವೆಗೆ ಸಾಕಷ್ಟು ಜನ ಬರಲಿಲ್ಲ. ಬಟ್ ಹಾರೈಸಿದ್ರಲ್ಲ, ಅದು ಭಾಳ ಅಂದ್ರೆ ಭಾಳ ಖುಷಿ ಐತಿ. ನನ್ನ ಮದುವೆಗೆ ನಮ್ಮ ಬೀಳಗಿ ಹಾಗೂ ಕಾರ್ಗಿಲ್ನ ವೀರ ನಾರಿಯರು ಒಟ್ಟಾರೆ ಸೇರಿ ಒಂದು 10-15 ಜನ ನಾನು ಸೈನಿಕರನ್ನ ಕರೆಸಿ ಮದುವೆಯನ್ನ ಮಾಡಿಸಿದಾಗ
ಅದು ಇದುವರೆಗೂ ಆಗಿರದೇ ಇರುವಂತ ಕೆಲಸವನ್ನ ಈ ಹುಡುಗ ಮಾಡಿದ ಅಂತೇಳಿ ನಮ್ಮ ಪೀಳಿಗೆ ಎಲ್ಲ ಗುರು ಹಿರಿಯರು ಕೂಡ ನನ್ನ ಕೈ ಹಿಡಿದ್ರು. ಅವರು ಕೂಡ ಇವಾಗ ನಮ್ಮ ಮಗ ಅಂತೇಳಿ ನನ್ನ ರಿಲೇಟಿವ್ಸ್ ಯಾರು ಮುಂದೆ ಬಂದು ನಿಲ್ದೇ ಇರುವಂತ ಟೈಮ್ ಒಳಗೆ ನಮ್ಮ ಊರಿನ ಎಲ್ಲಾ ಹಿರಿಯರು ಬಂದು ನಿಂತು ನನ್ನ ಮದುವೆನ ಮಾಡಿದ್ರಲ್ಲ, ಭಾಳ ಅಂದ್ರೆ ಭಾಳ ಖುಷಿ. ನಾ ಮದುವೆ ಒಳಗೆ ಹೇಳಿದ್ದು ಒಂದೇ, ಎಲ್ಲಾ ಖುಷಿ ಕಷ್ಟ ಅಂತ ಬಂದಾಗ ಮಾತ್ರ ಸೈನಿಕರನ್ನ ನೆನಪು ಮಾಡ್ಕೊಳ್ತೀವಿ, ಹಸಿವು ಅಂತ ಬಂದಾಗ ಮಾತ್ರ ನಾವು ರೈತರನ್ನ ನೆನಪು ಮಾಡ್ಕೊಳ್ತೀವಿ. ಆದ್ರೆ ಇದು ತಪ್ಪು. ಅವರು ಕೂಡ ನಮ್ಮ ಖುಷಿಯ ಕ್ಷಣಗಳೊಳಗೆ ಭಾಗವಹಿಸಬೇಕು. ನಮ್ಮ ಮನೆಯೊಳಗೆ ಇವತ್ತು ಏನಾದರೂ ಒಳ್ಳೆಯ ಸಮಾರಂಭ ಐತಿ ಅಂತಂದ್ರೆ ಅಲ್ಲಿ ಸೈನಿಕರನ್ನ ರೈತರನ್ನ ಕೂಡ ಕರಿಬೇಕು ಅನ್ನುವಂಥ ಒಂದೇ ಒಂದು ಸಂದೇಶ ಕೊಡಬೇಕಾಗಿತ್ತು. ಆ ಕಾರಣ ನಾನು ಈ ಒಂದು ನನ್ನ ಮದುವೆಯಲ್ಲಿ ಅವರೆಲ್ಲರನ್ನ ಕರೆಸಿ ನಾನು ಸನ್ಮಾನ ಮಾಡಿದ್ದೆ. ಬಹಳ ಇನ್ನು ಟಿವಿ ಹೋದ ನಮ್ಮನ್ನ ಸಾಕಷ್ಟು ಬಾರಿ ಹೇಳಿನಿ, ಎಷ್ಟು ಹೇಳಿದ್ರು ಕಡಿಮೆ ಅಂತ ಅನ್ಸುತ್ತೆ. ಯಾಕಂದ್ರೆ ಈಗಿನ ಒಂದು ಬ್ಯುಸಿ ಲೈಫ್ ಒಳಗ ನಮ್ಮ ಬೆಂಗಳೂರಿನಂತ ಸಿಟಿ ಒಳಗಿರುವಂತ ನೀವೆಲ್ಲರೂ ಕೂಡ ಇಷ್ಟೊಂದು ಟೈಮ್ ತಗೊಂಡು ನನಗಾಗಿ ಕಾಯ್ತೀರಿ ಅಂತಂದಾಗ ನಿಜವಾಗ್ಲೂ ನಿಮ್ಮ ಮುಂದೆ ನಾನು ಸಣ್ಣ ಕೂಸು, ನಾನು ಇನ್ನೂ ಮೊಟ್ಟೆಯಿಂದ ಹೊರಗೆ ಬಂದಿಲ್ಲ ಅಂತ ಅನ್ಲಿಕ್ಕೆ ನಾನು ಹೇಳ್ಕೊಂಡು ನಿಜವಾಗ್ಲೂ ಭಾಳ ಯಾವಾಗ್ಲೂ ನಮ್ಮ ಸರ್ ಜಯರಾಮ್ ಸರ್ ಮಾತಾಡೋದ್ನಾಗ ನಮ್ಗೆ ಭಾಳ ಅಂದ್ರೆ ಭಾಳ ಫೀಲ್ ಆಗ್ತಿತ್ತು ಒಳಗೆ. ಅವ್ರು ಹೇಳುವಂಥ ಮಾತುಗಳಿಗೆ ನಾನು ಯೋಗ್ಯನ ಅಂತ ಕೆಲಸ ನಾನು ಏನು ಮಾಡಿದ್ದೀನಿ ಅಂತ ನನ್ನೊಳಗೆ ಒಂದೊಂದ್ಸಲ ಕ್ವಶನ್ ಹುಟ್ಟುವ ರೀತಿ ಒಳಗೆ ಅವ್ರು ನನ್ನನ್ನು ಪ್ರೀತಿ ಮಾಡ್ತಾರ. ನೀವೆಲ್ಲರೂ ಕೂಡ ನನ್ನನ್ನು ಪ್ರೀತಿಸ್ತೀರಿ. ಟಿವಿ ಯೋಧನ ನಮ್ಮನ್ನ ಯಲಹಂಕ ಈ ಒಂದು ಘಟಕಕ್ಕೆ ನಾನು ಎಷ್ಟು ಕೋಟಿ ಧನ್ಯವಾದಗಳನ್ನು ಹೇಳಿದ್ರು ಸಾಲೋದಿಲ್ಲ. ನಾ ನಂಬುವಂಥ ಎಲ್ಲ ದೇವರುಗಳ ಹಾಗೂ ನನ್ನ ಆರಾಧ್ಯ ಭಗತ್ ಸಿಂಗ್ ಅವರ ಆಶೀರ್ವಾದ ಎಲ್ಲರ ಮೇಲೆ ನಾನು ಕೇಳ್ಕೊಳ್ತೀನಿ. ಕೆಲವೊಂದ್ಸಲ ನಮ್ಮ ಕೆಲವೊಂದಿಷ್ಟು ಸೈನಿಕರು ನ್ಯೂಸ್ ನೋಡೋದ್ನಾಗ ಹೇಳ್ತಿರ್ತಾರೆ, ನೋಡು ಇಂಥವೆಲ್ಲ ಅನಾಚಾರಗಳು ನಡೆಯತ್ತವ ಸಮಾಜದೊಳಗೆ, ಇಂಥವ್ರಿಗಾಗಿ ನಾವು ಸಾಯ್ಬೇಕಾ ಅಂತೇಳಿ. ನಿಜವಾಗ್ಲೂ ಅಂಥವ್ರಿಗಾಗಿ ಸಾಯೋದಕ್ಕಿಂತ ಈಗ ನೀವು ಏನು ಇಷ್ಟೆಲ್ಲ ಕರೆಸಿ ಮಾಡಿದ್ರಲ್ಲ, ನಿಜವಾಗ್ಲೂ ಹೀಗೆ ಆ ಸಾವು ಬಂದ್ರೂ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳೋಂಥ ಮನಸ್ಥಿತಿ ಸೈನಿಕರಿಗೆ ಬರ್ತದೆ. ಆ ರೀತಿ ಮನಸ್ಥಿತಿ ಬರಲಿಕ್ಕೆ ನಿಮ್ಮಂಥ ದೇಶ ಪ್ರೇಮಿಗಳಿಗೆ ಕಾರಣ. ಒಂದು ಚಿಕ್ಕ ಬಾಯಿಂದ ದೊಡ್ಡ ದೊಡ್ಡ ಮಾತುಗಳನ್ನಾಡಿ ಯಾರಿಗಾದ್ರೂ ಮನಸ್ಸಿಗೆ ಅಥವಾ ನಾನು ಮಾತಾಡಿದ್ದು ತಪ್ಪು ಕ್ಷಮಿಸಿಬಿಡಿ. ಮತ್ತೊಮ್ಮೆ ನಾನು ಯಲಹಂಕ ಬೆಂಗಳೂರಿಗೆ ಬರಲಿಕ್ಕೆ ಯಾವಾಗಲೂ ಸದಾ ಕಾಯ್ತಿರ್ತೀನಿ. ನೀವು ಈ ಜಾಗಕ್ಕೆ ಮತ್ತೆ ಭೇಟಿ ಕೊಡಬೇಕು ಅನ್ನುವಂಥ ಕೆಲಸಗಳು ಮತ್ತು ಏನಾದರೂ ಕೆಲಸ ಕಾರ್ಯಗಳು ನನ್ನ ಕಡೆಯಿಂದ ಆಗುವಂಥವು ಇದ್ದರೆ ದಯವಿಟ್ಟು ನೀವೆಲ್ಲರೂ ಕೂಡ ತಿಳಿಸ್ಬೇಕು. ನನ್ನ ಕೈಲಾದಷ್ಟು ನಾನು ಆ ಕೆಲಸಕ್ಕೆ ನಾನು ಕೂಡ ಒಬ್ಬ ಕಾರ್ಮಿಕನಾಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ತೇನೆ. ಲಾಸ್ಟ್ಗೆ ಒಂದೇ ಒಂದ್ಸಲ ಜಯಕಾರ ನನ್ನ ಕಡೆಯಿಂದ.